ಇದು ಇನ್ಸ್ಟೆಂಟ್ ಇಡ್ಲಿ ಅಂತ ನೀವು ಹೇಳಿದ್ರೂ ಯಾರು ನಂಬಲ್ಲ. ಇದು ಉದ್ದಿನಬೇಳೆ ಎಲ್ಲ ನೆನೆಸಿಟ್ಟು ಮಾಡ್ತೀವಲ್ಲ ಅದೇ ಇಡ್ಲಿನೇ ಅಂತಾರೆ. ಬಟ್ ಇದು ಇನ್ಸ್ಟೆಂಟ್ ಇಡ್ಲಿ ತುಂಬಾ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ನನಗೆ ಈ ರೆಸಿಪಿ ಶೇರ್ ಮಾಡೋಕ್ಕೆ ಒಂಥರ ಪ್ರೌಡ್ ಫೀಲ್ ಆಗ್ತಿದೆ. ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು. ನನಗೂ ತುಂಬ ಖುಷಿ ಆಯಿತು. ಅದಕ್ಕೆ ಟೊಮೆಟೊ ಹಾಗೆ ಮಾವಿನಕಾಯಿ ಯೂಸ್ ಮಾಡಿಕೊಂಡು ಚಟ್ನಿ ಮಾಡಿದ್ದೆ. ಅದೂ ಸಖತ್ತಾಗಿದೆ. ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಅರ್ಧ kg ಬಾಂಬೆ ರವೆ ತೊಗೊಂಡಿದ್ದೀನಿ. ಸೂಜಿ ಅಂತಾರಲ್ವ ಅದು. ಅರ್ಧ ಲೀಟ್ರ್ ಪ್ಯಾಕೆಟಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸು ಕ್ಲೋಸ್ ಮಾಡಿಬಿಡ್ಬೇಕು. ಆ ನಂತರ ನಾನು ಈ ಹಿಟ್ಟನ್ನು ಡಿವೈಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು 2 ಒಬ್ಬೆ ಆಗುತ್ತೆ. ಸೊ ಒಂದೊಂದು ಒಬ್ಬೆನ ಸಪ್ರೇಟಾಗಿ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ, ಒಂದು ಇನೋ ಪ್ಯಾಕೆಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಿರ್ಬೇಕಾದ್ರೇ ನಮಗೆ ಬ್ಯಾಟರ್ ಗೊತ್ತಾಗುತ್ತೆ. ಆ ಥರ ಫ್ಲಫಿ ಆಗಿರಬೇಕು. ಇಡ್ಲಿ ಪಾತ್ರೆನಲ್ಲಿ ಹಾಕ್ಕೊಂಡು 15 ಮಿನಿಟ್ಸ್ ಬೇಯಿಸ್ಕೊಂಡ್ರಾಯ್ತು. ಸೂಪರಾಗಿರೋ ಇಡ್ಲಿ ರೆಡಿಯಾಗಿರುತ್ತೆ. ಈ ಇಡ್ಲಿ ಪಾತ್ರೆ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮಗೆ ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.